ಸಹಜವಾಗಿ ರಾಜ್ಯದಲ್ಲಿ ನಾಡಿದ್ದು ಮೊದಲ ಹಂತದ ಮತದಾನ ನಡೀತಾ ಇರೋದ್ರಿಂದ ಎಲ್ಲ ರೀತಿಯ ಭದ್ರತೆ ಮತ್ತು ಎಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ 48 ಗಂಟೆಗಳ ಕಾಲ ಮದ್ಯ ಮಾರಾಟವನ್ನು ಬಂದ್ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ 48 ಗಂಟೆಗಳ ಕಾಲ ಮದ್ಯ ಮಾರಾಟವನ್ನು ಬಂದ್ ಮಾಡಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಸಾಯಂಕಾಲ 5 ಗಂಟೆಯಿಂದ ನಾಡಿದ್ದು ಮಧ್ಯರಾತ್ರಿ 12 ಗಂಟೆ ತನಕ ಮದ್ಯ ಮಾರಾಟ ನಿಷೇಧ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನು ವಹಿಸಲಾಗುತ್ತೆ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಏನು ಕ್ರಮವನ್ನು ತಗೊಂಡಿದ್ದೀವಿ ಅಂತಕ್ಕಂಥದ್ದು ಕೇವಲ ಮದ್ಯ ಮಾರಾಟ ಬಂದ್ ಅಂತಲೇ ಅಲ್ಲ, ನಿಷೇಧಾಜ್ಞೆ 144 ಸೆಕ್ಷನನ್ನು ಹಾಕಲಾಗುತ್ತೆ, ಗುಂಪು ಗೂಡ್ತಕ್ಕಂಥದ್ದನ್ನು ತಡೆಯಲಾಗುತ್ತೆ, ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ಬೇಕೋ ಆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾರೆ. ಇನ್ನು ಎರಡನೇ ಹಂತದಲ್ಲಿ ಮತದಾನ ಆಗ್ತಕ್ಕಂಥ ಮತ್ತೊಂದು ಪ್ರಮುಖ ಕ್ಷೇತ್ರ ಅಂದರೆ ಅದು ಬೀದರ್. ಸೊ ಬೀದರ್ನಲ್ಲಿ ಭಗವಂತ ಖೂಬಾ ಅವರನ್ನ ಮಣಿಸೋದಕ್ಕೆ ಕಾಂಗ್ರೆಸ್ನ ರಣತಂತ್ರ. ಬೀದರ್ನಲ್ಲಿ ಭಗವಂತ ಖೂಬಾ ಮಣಿಸೋದಕ್ಕೆ ಕಾಂಗ್ರೆಸ್ನ ರಣತಂತ್ರ. ಖೂಬಾ ಗೆಲುವಿಗೆ ಬ್ರೇಕ್ ಹಾಕೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಮತ್ತು ಡಿಸಿಎಂ ಪ್ಲಾನ್ ಮಾಡಿದ್ದಾರೆ. ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತ ಮತಗಳನ್ನೇ ಸಿಎಂ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಂದರೆ ಅಹಿಂದ ಮತಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವತ್ತು ಅಭ್ಯರ್ಥಿಯ ಪರ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಜಂಟಿ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಂಟಿ ಬೃಹತ್ ಪ್ರಚಾರ ಸಮಾವೇಶದ ಮೂಲಕ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಸಮಾವೇಶ.